ಮೊದಲನೇದಾಗಿ ಬೇಸಿಗೆ ಆದಮೇಲೆ ನೀರಿನ ಸಮಸ್ಯೆ ಮತ್ತು ಮಳೆ ಆಗಲೇ ಸ್ವಲ್ಪ ಅರ್ಲಿ ಮಾನ್ಸೂನ್ ಎಫೆಕ್ಟ್ ಇದೆ. ಬಟ್ ಮಳೆ ಕಂಟಿನ್ಯೂ ಆಗುತ್ತೆ ಅನ್ನೋದು ಒಂದು ಕ್ವಶನ್ನು ಕೂಡ ಇದೆ. ಇದನ್ನು ಆಸೆಗಳು ಎಲ್ಲೆಲ್ಲಿದ್ದಾವೆ, ಎಲ್ಲೆಲ್ಲಿ ತೊಂದರೆಗಳಿದ್ದಾವೆ, ನೀರಿಂದು ಎಷ್ಟು ಕಡೆಗೆ ಟ್ಯಾಂಕರಲ್ಲಿ ಕೊಡ್ತಾ ಇದ್ದಾರೆ ಮತ್ತು ಏನೇನಾಗುತ್ತೆ, ಪ್ರೈವೇಟ್ ಬೋರ್ವೆಲ್ಸ್ ಹೆಂಗೆ ತಗೋಬೇಕು ಅಂತ ರಿವ್ಯೂ ಎಲ್ಲ ಮಾಡಿದ್ದಾರೆ. ಅದಕ್ಕಿಂತ ಮುಂಚೆನೂ ಕೂಡ ನಾನು ಸುಮಾರು 1 ತಿಂಗಳು ಮುಂಚೆ DC ಅವರ ಆಫೀಸಲ್ಲಿ SP ಅವರು ಮತ್ತು CEO ಅವರು ಮತ್ತು ಕನೆಕ್ಟೆಡ್ ಆಫೀಸರ್ಸ್ ಇನ್ಕ್ಲೂಡಿಂಗ್ KB ಅವರು ಮತ್ತು ರೋಡ್ PRDL ಅವರು ಇರ್ಬೋದು, ಎಲ್ಲರೂ ಕೂಡ ಯಾರು ಕನೆಕ್ಟೆಡ್ ಇದ್ದಾರೆ ಅವ್ರ ಜೊತೆ ನಾನು ಕೂಡ ಮುಂಚೆನೇ ಮಾತಾಡಿದ್ದೆ. ಯಾಕೆಂದರೆ ಮಳೆ ಮುನ್ಸೂಚನೆ ಇದ್ದರೂ ಕೂಡ, ಮಳೆ ಬಂದರೂ ಕೂಡ ಸ್ವಲ್ಪ ಹವಾಮಾನ ಯಾವ ರೀತಿ ತಗೊಳ್ತದೆ ಅಂತ ಹೇಳಿ ಎಲ್ಲೆಲ್ಲಿ ಇಲ್ಲೆಲ್ಲ ಸ್ವಲ್ಪ ಜಾಸ್ತಿ ಮಳೆ ಬಂದಿದೆ ಅಂತೇಳಿ ತೋರಿಸುತ್ತೆ. ಆದರೆ ಅದು ಮುಂದೆ ಉರಿತದ, ಅದು ಒಂದು ಪ್ರಶ್ನೆನೂ ಕೂಡ ಇರೋದ್ರಿಂದ ಮನೆ ಮುಖ್ಯಮಂತ್ರಿಗಳು ತೊಗೊಂಡಿದ್ದಾರೆ, ನಾವು ಕೂಡ ಮುಂಚೆ ಮಾಡಿದ್ದೀವಿ. ಮತ್ತು ನಾನು ಕೂಡ ನಮ್ಮ ಡಿಸ್ಟ್ರಿಕ್ಟು ಮತ್ತು ತಹಸೀಲ್ದಾರರು ಯಾರ್ಯಾರಿದ್ದಾರೆ ತಾಲೂಕು ಮಟ್ಟದಲ್ಲಿ ಅವ್ರ ಜೊತೆಗೆ ಮಾಹಿತಿ ತೊಗೊಂಡು ಆಗಸ್ಟ್ ಒಳಗೆ ಮುಗಿಸ್ತೀನಿ ಅಂದಿದ್ದಾರೆ. ಬಟ್ ಅವರು ಕಾಂಟ್ರಾಕ್ಟಿಗೆ ಮಾತಾಡಿದೆ, ಅವರು ಇನ್ನು ಮುಂಚೆನೇ ಮುಗಿಸ್ತಾರೆ, 2 ಮಂತ್ಸಲ್ಲೇ ಮುಗಿಸ್ಕೊಡ್ತೀನಿ ಅಂತೇಳಿ ಹೇಳಿದ್ದಾರೆ. ಮತ್ತು ಇಂಡಿಗೋದು ಕೂಡ ಅವರೇನೋ ಫ್ಲೈಟ್ ಕ್ಯಾನ್ಸಲ್ ಮಾಡಬೇಕು, ಅದು ಸೆಂಟ್ರಲ್ ಗೌರ್ಮೆಂಟ್ ಅದು ಏನು ಉಡಾನ್ ಇದರೊಳಗೆ ಅದು ಕ್ಲೋಸ್ ಮಾಡಿದ ತಕ್ಷಣ ಇದು ಆಗಲ್ಲ ಅಂಥೇಳಿ ಸಂಸದರು ಹೇಳಿದರು. ನಾನೆಲ್ಲ ಮಾತಾಡ್ಬಿಟ್ಟಿದ್ದೀನಿ, ಎಲ್ಲ ಆಗೋಗ್ಬಿಡುತ್ತೆ ಅಂತ. ಕೊನೆಗೆ ಹೇಳ್ತಾರೆ ಸರ್ಕಾರದವರು ನೀವು ಮಾತಾಡ್ರಿ ಅಂತ ಹೇಳ್ತಾರೆ. ಅವ್ರಿಗೆ ಡಬಲ್ ಆ್ಯಕ್ಟಿಂಗ್ ಮಾಡ್ತಿರ್ತಾರೆ ಸಂಸದರು. ಅದು ಇದೆ, ನಾನು ನೋಡಿದೆ ಒಂದು ಸತಿಗೆ, ನಾನು ಅವ್ರಿಗೆ ಮಾತಾಡ್ತೀನಿ ಇವ್ರಿಗೆ ಮಾತಾಡ್ತೀನಿ ಅಂತ ಹೇಳ್ಬಿಟ್ರು. ಕೊನೆಗೆ ಲಾಸ್ಟಿಗೆ ನಾನು ಅದನ್ನ ಆಗಲೇ ಇಂಡಸ್ಟ್ರಿ ಮಿನಿಸ್ಟ್ರಿಗೆ ಹೇಳಿದ್ದೆ. ಯಾಕೆಂದರೆ ಇದು ಇಂಡಸ್ಟ್ರಿ ಮಿನಿಸ್ಟ್ರು ಯಾಕೆಂದರೆ ಇಲ್ಲಿ ಏವಿಯೇಷನ್ ಅಂತ ಬರೋಲ್ಲ ಇಲ್ಲಿ. ಸೊ ಇಂಡಸ್ಟ್ರಿ ಮಿನಿಸ್ಟ್ರ್ ಅವ್ರಿಗೆ ಹೇಳಿದೆ, ಯಾಕೆಂದರೆ ನಮ್ಮ ಕಂಟ್ರೋಲ್ ಇದೆ ಏರ್ಪೋರ್ಟು, ಹಂಗೆ ಹೋಗ್ಬಿಟ್ರೆ ಕಷ್ಟ ಆಗುತ್ತೆ, ಇಷ್ಟೊಂದು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಸ್ವಲ್ಪ ಮಾತಾಡಿ ಅಂಥೇಳಿ ಮನವಿಯನ್ನು ಮಾಡಿದ್ದೀನಿ. ಮನೆ ಮುಖ್ಯಮಂತ್ರಿಗಳ ಆಫೀಸನ್ನು ಕೂಡ ಅವರಿಗೆ ಮಾತಾಡ್ತಕ್ಕಂಥ ವ್ಯವಸ್ಥೆ ಏನಾದರೂ ಆದರೆ ಮಾತಾಡ್ತಕ್ಕಂಥದ್ದು ಕೂಡ ನಾವು ಮಾತಾಡಲಿಕ್ಕೆ ನಾನು ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಮಹಿಳಾ ಮೀಸಲಾತಿದು ಮಾತಾಡೋಕ್ಕಿಂತ ಮುಂಚೆ PUCದು ಸೆಕೆಂಡ್ ಇಯರ್ದು ನಿಮಗೆಲ್ಲ ರಿಸಲ್ಟ್ಸ್ ಗೊತ್ತಿದೆ. ಯಾವುದೇ ಸಂದರ್ಭದಲ್ಲಿ SSLCನೂ ಕೂಡ ಅದ್ಭುತವಾಗಿ ರಿಸಲ್ಟ್ ಆಗಿದೆ. ಅದಿನ್ನೂ ಫೈನಲಿ ನನಗೆ ಇವತ್ತು ಸಾಯಂಕಾಲ ಸಿಗ್ತದೆ. ಸಿಕ್ಕ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಇವತ್ತು ಚರ್ಚೆ ಮಾಡಿ ನಾವು ಕನ್ನಡದ್ದು ಮೂರನೇ ಭಾಷೆದು ಒಂದು ಗ್ರೇಡಿಂಗ್ ಸಿಸ್ಟಮ್ ಮಾಡಬೇಕಂತ ಇದ್ವಿ. ನಿನ್ನೆ ನ್ಯಾಯಾಲಯ ಅಂದರೆ ಫಸ್ಟು 2 ಜಡ್ಜ್ ಇರೋದು ಚೀಫ್ ಜಸ್ಟಿಸು ಮತ್ತು ಅವ್ರ ಜೊತೆಗೆ ಇನ್ನೊಬ್ಬರು ಜಡ್ಜ್ ಇರೋರು ಯಾರೋ PIL ಹಾಕಿದಾಗ ಅವರಿಗೆ ದಂಡ ಹಾಕ್ಬಿಟ್ರು ಅವ್ರಿಗೇನೆ. ನಾವು ಸ್ವಲ್ಪ ಖುಷಿ ಆಗ್ಬಿಟ್ಟು ಎಲ್ಲ ಸರಿ ಇದೆ ಅಂಥೇಳಿ. ಬಟ್ ಯಾವುದೋ ಒಂದು ಮಗು ಮತ್ತು ಟೀಚರು ಇನ್ನೊಂದು ಕೇಸ್ ಹಾಕ್ತಾರೆ. ಆವಾಗ ಅದನ್ನು ಒಂದು ಆರ್ಡ್ರ್ ತೊಗೊಂಡು ನಾವು ರಿವ್ಯೂ ಹಾಕೋಷ್ಟಿಗೆ ಜಡ್ಜ್ ಇಲ್ಲ ನಾನು ಇದು ಆರ್ಡ್ರ್ ಆಗಲಿ ಆಮೇಲೆ ನಿಮ್ಗೆ ತೊಗೊಳ್ತೀನಿ ಅಂತ ನಿನ್ನೆ ತೊಗೊಂಡು ಅವರು ಜಡ್ಜ್ಮೆಂಟಲ್ಲಿ ಹಾಕಿದ್ದಾರೆ. ಈ ವರ್ಷನ ನೀವೇನು 2025-26ಕ್ಕೆ ನೀವೇನು ನೋಟಿಫಿಕೇಷನ್ ಮಾಡಿದ್ರಿ ಅದೇ ಥರ ಇದು ಮಾಡಿರಿ. ಮುಂದೆ ನೀವೇನು ಬದಲಾವಣೆ ಮಾಡ್ಕೊಳ್ತೀರೋ ಅದಕ್ಕೆ ನಾವೇನು ಅಭ್ಯಂತರ ಇಲ್ಲ. ಇದಕ್ಕೆ ಅಂತೇಳಿ ಹಿಂದಿ ಟೀಚರ್ಸ್ ಯಾರು ಕೇಸ್ ಹಾಕಿದ್ರು ಅವ್ರು ವಿಡ್ರಾ ಮಾಡಿಬಿಟ್ರು. ಅವ್ರ ಕೇಸ್ನ ಅವ್ರು ನಡೆಸಿದ್ರೂ ಅದು ಏನಾಗೋದು ಅಂತೇಳಿ ಗೊತ್ತಿಲ್ಲ. ಬಟ್ ಅವರು ಅವತ್ತೇ ತೆಗೆದ್ರು. ಸೊ ನಿನ್ನೆ ಅದು ಆರ್ಡ್ರ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ನಾನು ಚರ್ಚೆ ಮಾಡಿ ನೆಕ್ಸ್ಟ್ ತೀರ್ಮಾನ ಆದಷ್ಟು ಬೇಗ ಮಾಡ್ತೀನಿ. ಆಮೇಲೆ SSLC ರಿಸಲ್ಟ್ ಬಗ್ಗೆ ಯಾವುದೇ ಗೊಂದಲ ಬೇಡ, ಬೇಗ ಆನ್ ಟೈಮಿಗೆ ಇರ್ತದೆ, ರಿಸಲ್ಟ್ ಆನ್ ಟೈಮಿಗೆ ಇರ್ತದೆ ಅಷ್ಟು. ಅದನ್ನು ಇವತ್ತು ಸಾಯಂಕಾಲ ನಾನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಪರ್ಮಿಷನ್ ತೊಗೊಂಡು ನಾವು ಮಾಡಬೇಕಾಗುತ್ತೆ. ಯಾಕೆಂದರೆ ಈಗ 3ನೇ ಭಾಷೆದು ನಾವೇನು ಅಂದ್ಕೊಂಡಿದ್ವಿ, ಮುಖ್ಯಮಂತ್ರಿಗಳ ಜೊತೆಗೆ ನಾನು ಚರ್ಚೆ ಮಾಡಿದ್ದು ಗ್ರೇಡಿಂಗ್ ಮಾಡಬೇಕಂತ ಹೇಳಿ, ಅದನ್ನು ಈ ಥರ ಕೋರ್ಟ್ ಹೇಳಿರೋದ್ರಿಂದ ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತರಲೇಬೇಕು. ಅವ್ರಿಗೂ ಗೊತ್ತು, ನಿನ್ನೆನೇ ಮಾತಾಡಿದ್ವಿ, ಇವತ್ತು ಮಧ್ಯಾಹ್ನ ಹೇಳಿದರು. ಬಟ್ ಸಾಯಂಕಾಲ ಮೀಟಿಂಗ್ಗೆ ಹೋದ ತಕ್ಷಣ ಇದಾಕಿ ಆಮೇಲೆ ಅವರಿಗೆ ರಿಸಲ್ಟದ ಬಗ್ಗೆ ಡೀಟೇಲ್ಸ್ ಕೊಟ್ಟ ತಕ್ಷಣ ಅವ್ರು ಯಾವಾಗ ಹೇಳ್ತಾರೆ ಆವಾಗ ತಕ್ಷಣ ಆಗುತ್ತೆ. ನಾನು ಒಂದು ನಿಮಿಷ ಹೇಳ್ತೀನಿ ಕೇಳಿ. ಕೋರ್ಟಲ್ಲೂ ಕೂಡ ಹೇಳಿರೋದು 3 ಭಾಷೆ ಇದ್ದಾಗ ಮಕ್ಕಳಿಗೆ ಒತ್ತಡ ಆಗುತ್ತೆ, ಅದನ್ನು ಗ್ರೇಡಿಂಗ್ ಮಾಡ್ತಾ ಇರೋದು ಹೊರತು ಯಾವುದೋ ಒಂದು ಭಾಷೆಗೆ ವಿರೋಧ ಅಲ್ಲ. ಅಲ್ಲಿ ಕನ್ನಡನೂ ಇದೆ, ಮರಾಠಿ ಇದೆ, ತಮಿಳಿದೆ, ತೆಲುಗು ಇದೆ, ಹಿಂದಿ ಇದೆ, ಮತ್ತಿನ್ಯಾವ್ದು ಭಾಷೆ, ಮಲಯಾಳಮೂ ಇರಬೇಕನ್ನೋ ಗೊತ್ತಿಲ್ಲ ನನಗೆ, ಮಲಯಾಳಮೂ ಇದೆ. ಸೊ ಯಾರು ಬಾಗಿಲು ಹಾಕಿದ್ನ ಯಾರೂ ಕೂಡ ಅದನ್ನು ಕಲಿಸ್ಬೇಡಿ ಅಂಥೇಳಿ ಮಾಡ್ತಾಯಿಲ್ಲ ತುಂಬ ದಿವಸ.
ಈ ಒತ್ತಡದಿಂದ ಯಾರ್ಯಾರು ನಮಗೆ ಹೇಳ್ತಾ ಇದ್ದಾರೆ ಇಲ್ಲ ಸರ್ ಇದನ್ನು ತೆಗೆ, ಯಾಕೆಂದರೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸತಿ ದ್ವಿಭಾಷಾ ಅಂಥೇಳಿ ಭಾಷಣ ಮಾಡಿದ್ರು, ನೀವೆಲ್ಲ ಕೇಳಿದ್ದೀರಿ ಅಂಥೇಳಿ ಅಂದ್ಕೊಳ್ತೀನಿ. ಆವಾಗ ಅವ್ರು ಹೇಳಿದ್ದೇನು ಅಂದರೆ ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಇದು ಆಸೆ ಏನು ಅಂದರೆ ಎರಡೇ ಭಾಷೆ ಇರಬೇಕು, ಮಕ್ಕಳಿಗೆ ತೊಂದರೆ ಆಗಬಾರ್ದು, ನಮ್ಮ ಕನ್ನಡಕ್ಕೆ ಮತ್ತು ಅವ್ರು ಕಲಿತಕ್ಕಂಥದ್ದು ಇನ್ನೊಂದು ಏನು ಭಾಷೆ ಬೇಕು ಅಂತ ಹೇಳಿತ್ತು. ಕನ್ನಡ ಪರ ಹೋರಾಟಗಾರರು ಹೋರಾಟವನ್ನು ಮುಂಚೂಣಿಗೆ ತಗೊಂಡ್ರು. ಆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿ ಮಾತಾಡಿ ನಾವು ತೀರ್ಮಾನ ಮಾಡಿದರು. ಆರ್ಗ್ಯುಮೆಂಟ್ ಸಂದರ್ಭದಲ್ಲಿ ಎಲ್ಲದೂ ನೀವು ಕೇಳಿಲ್ಲ, ನಿಮಗೆ ಗೊತ್ತಿಲ್ಲ, ಕರೆಕ್ಟಾಗಿ ಎಲ್ಲ ನೋಡಿ ಅದರೊಳಗೆ ಎಲ್ಲದೂ ಹೇಳಿದ್ದಾರೆ. ಮಕ್ಕಳಿಗೆ ಒತ್ತಡ ಆಗಬಾರ್ದು ಅಂತಲೇ, ಬಟ್ ಅದನ್ನು ಕಲಿಕೆಯಲ್ಲೂ ಇರ್ತದೆ, ಗ್ರೇಡಿಂಗ್ ಸಿಸ್ಟಮ್ ಎ ಬಿ ಸಿಗೆ ಎಷ್ಟೆಷ್ಟು ಇರುತ್ತೆ ಅಂಥೇಳಿ ಅದನ್ನು ಕೂಡ ಬ್ರ್ಯಾಕೆಟಲ್ಲಿ ಹಾಕಿಟ್ಟಿರ್ತೀವಿ, ಇದ್ರ ಮೇಲೆ ಎಷ್ಟಾದರೂ ಇರ್ಬೋದು ಅಂತೇಳಿ. ಎ ಅಂದರೆ 80% ಮೇಲೆ, ಬಿ ಅಂದರೆ 60% ಮೇಲೆ, ಅದು ಆದಮೇಲೆ ಬಿಲೋ 60% ಏನೋ ಇದು ಇಲ್ಲ 50% ಏನೋ ಒಂದು ಮಾಡಿರ್ತಾರೆ ಗ್ರೇಡಿಂಗ್ ಅಂದರೆ. ಅದು ನನಗೆ ಟೆಕ್ನಿಕಲಿ ನನಗೆ ಗೊತ್ತಿಲ್ಲ. ಎಂಥದ್ದಿದು 100% ಪಾಸಾಗೋ ಶಾಲೆಗಳು ಮುಂಚೆ ಎಲ್ಲ ಎಷ್ಟಿತ್ತು ನಿಮಗೆ? ಭಾಳ ಕಮ್ಮಿ ಇತ್ತು. ಈ ಸತಿ ಸಾವಿರಾರು ಗಟ್ಟಲೆ ಆಗಿದ್ದಾರೆ. ಆಮೇಲೆ ಹೋದ ಸತಿ ಬರೀ 100ಕ್ಕೆ 100 ಸಕ್ಸಸ್ ಆಗಿರೋ ಗೌರ್ಮೆಂಟ್ ಶಾಲೆಗಳು ಬರೀ 17 ಇತ್ತು ಹೋದ ಸತಿ, ಈ ಸತಿ 74 ಆಗಿದೆ. ಜಿಲ್ಲೆ ಹೌದು, ನಮ್ಮ ಜಿಲ್ಲೆ ಸ್ಟೇಟಲ್ಲಿ ಇನ್ನೂ ತುಂಬ ಅಚೀವ್ ಮಾಡೋದಿದೆ, ನಾನು ಇಲ್ಲ ಅಂತ ಹೇಳಲ್ಲ. ಇವನ್ ಒಬ್ಬರು ಫೇಲ್ ಆದ್ರೂ ಅದು 100% ಆಗೋದಿಲ್ಲ, ಆ ಥರದ್ದು ಬರೋಣ. ಬಟ್ SSLCಯಲ್ಲಿ ಇನ್ನೂ ಚೆನ್ನಾಗಿದೆ. ನಿಮಗೆ ಯಾವಾಗ ನಾನು ಅನೌನ್ಸ್ ಮಾಡ್ತೀನಿ ಅವಾಗ ನಿಮಗೆ ಗೊತ್ತಾಗ್ತದೆ. ಆ ಚಾರ್ಟು ಕೂಡ ಎಲ್ಲ ಆನ್ಲೈನಲ್ಲಿ ಹಾಕ್ಬಿಡ್ತೀವಿ. ಬಟ್ ಒನ್ ಥಿಂಗ್, ಎವ್ರಿ ಮೆಷರ್ ತೊಗೊಂಡಿರೋದ್ರಿಂದನೇ ನಾವು ಈ ಥರ ಅಚೀವ್ ಮಾಡೋದು. 1% ಇನ್ಕ್ರೀಸ್ ಆಗಿದೆ, 1% ಇನ್ಕ್ರೀಸ್ ಆದಾದಂಗೂ ಕೂಡ ನಮಗೆ ರಿಸಲ್ಟ್ ಇಲ್ಲಿ ಬರೋದಕ್ಕೆ ನಾನು ಅದಕ್ಕೆ ಮಾಧ್ಯಮದವ್ರಿಗೂ ಧನ್ಯವಾದಗಳು ಹೇಳ್ತೀನಿ. ಯಾಕಂದರೆ ನೀವೆಲ್ಲಲ್ಲಿ ಕ್ರಿಟಿಸೈಸ್ ಮಾಡಿದ್ರಿ. ಆಮೇಲೆ ಬ್ಲಾಕ್ನ ಅಧ್ಯಕ್ಷರಾಗಿರ್ತಕ್ಕಂಥ ಕರೀಂ ಪಾಷಾ ಅವರು, SC ಘಟಕದ ಅಧ್ಯಕ್ಷರು ಉಪಸ್ಥಿತರಿದ್ದಾರೆ. ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ